ಇಲ್ಲವ, ನಾನೇ ಫೋನ್ ಮಾಡೋಣ ಅಂತ ಅಂದ್ಕೊಂಡೆ, ನೀನೇ ಬಂದೆ. ನೋಡು ಹೇಗಿದೆ ಡೆಕೋರೇಷನ್, ಚೆನ್ನಾಗಿದೆಯಾ? ನಾನು ಈ ರೀತಿ ಡೆಕೋರೇಷನ್ ಮಾಡಿಸಿದ್ದೀನಿ. ಬರ್ತಡೇ ಇದೆ, ನೈಟ್ ಒಂದು ಬರ್ತಡೇ ಸೆಲೆಬ್ರೇಷನ್ ಮಾಡ್ತೀವಿ ಅಂತ ಹೇಳಿ ರೆಂಟಿಗೆ ತೊಗೊಂಡಿದ್ದಾರೆ ಇದನ್ನು. ಅದಕ್ಕೆ ಎಲ್ಲ ಈ ರೀತಿ ಡೆಕೋರೇಷನ್ ಎಲ್ಲ ಪ್ರತಿಯೊಂದು ನಿಮ್ಮದೇ ಅಂತ ಹೇಳಿದರು. ಅದಕ್ಕೆ ಎಲ್ಲ ಈ ರೀತಿ ರೆಡಿ ಮಾಡಿಸಿದ್ದೀನಿ. ಹೇಗಿದೆ, ಚೆನ್ನಾಗಿದೆಯಾ? ಚೆನ್ನಾಗಿ ಕಾಣಿಸ್ತಾ ಇದೆಯಾ? ಚೆನ್ನಾಗಿದೆ ಚಿಕ್ಕಪ್ಪ, ಇಷ್ಟ ಆಯಿತು. ಚೆನ್ನಾಗಿದೆ ಹೇಳ್ರಿ. ಏನೋ ಸ್ವಲ್ಪ ಮಾತಾಡಬೇಕಾಯ್ತು ಚಿಕ್ಕಪ್ಪ, ಬರ್ತೀರಾ? ಯಾಕೋ ಬೇಜಾರಲ್ಲಿದೆಯಾ ಲವ? ಏನಾಯಿತು? ಯಾಕೆ ಹಿಂಗೆ ಮುಖ ಹಿಂಗೆ ಮಾಡ್ಕೊಂಡಿದ್ಯಾ? ಏನಿಲ್ಲ ಚಿಕ್ಕಪ್ಪ, ಅಲ್ಲಿ ಕೆಳಗಡೆ ಆಗಬಾರ್ದಾಗೋಯ್ತು. ಇವಾಗ ಒಂದಿಬ್ಬರು ಮೂವರು ಈ ರೀತಿ ನಮ್ಮ ಮೇಲೆ ಗಲಾಟೆ ಮಾಡಿ ಹೋಗ್ಬಿಟ್ರು. ಊಟ ಚೆನ್ನಾಗಿಲ್ಲ ಅಂತೇಳಿ ಒಂದಿಬ್ಬರು, ಎರಡು ಫ್ಯಾಮಿಲಿಯವರು, ಒಬ್ಬರು ಯಾರೋ ಮೇಡಮ್ ಸರ್ ಇಬ್ಬರು ಬಂದಿದ್ದರು, ಕಾರ್ ಡ್ರೈವರು ಅವರು, ಇನ್ನೊಬ್ರು ಯಾರೋ ಒಂದು ಫ್ಯಾಮಿಲಿ ಬಂದಿದ್ದರು. ಅವರು ಊಟ ಚೆನ್ನಾಗಿಲ್ಲ, ಇಂಥ ಊಟನ ಮಾಡೋದು, ಟೇಸ್ಟಿ ಚೆನ್ನಾಗಿಲ್ಲ, ಇಂಥ ಟೇಸ್ಟ್ ಯಾಕೆ ಈ ರೀತಿ ಯಾಕೆ ಮಾಡ್ತೀರಾ? ಈ ರೀತಿ ಮಾಡಿದ್ರೆ ಯಾರು ತಿಂತಾರೆ ಅಂತೇಳಿ ಗಲಾಟೆ ಮಾಡಿ ಹೋಗ್ಬಿಟ್ರು. ಅದರಲ್ಲಿ ಸೀಮೆ ಸಿಕ್ಕಿದೆ, ಜಿರಳೆ ಸಿಕ್ಕಿದೆ, ಗೊದ್ದ ಸಿಕ್ಕಿದೆ, ಸ್ಮೆಲ್ ಆಗಿದೆ, ಸ್ಮೆಲ್ ಬರ್ತಾ ಇದೆ, ಸಾಲ್ಟ್ ಜಾಸ್ತಿ ಆಗಿದೆ ಅಂತ ಹೇಳಿ ಗಲಾಟೆ ಮಾಡಿಬಿಟ್ರು. ಅವರು ಮೇಡಮ್ನು ಸರು ಹೀಗೆ ಬೈದು ಹೋಗ್ಬಿಟ್ರು. ಇವ್ರ ಫ್ಯಾಮಿಲಿ ಜೋರಾಗಿ ಗಲಾಟೆನೇ ಮಾಡಿಬಿಟ್ರು. ಸಾಕಾಗೋಯ್ತು ಅವ್ರನ್ನ ಸುಮ್ಮನಿರ್ಸಿ ಕಳಿಸೋ ಅಷ್ಟೊತ್ತಿಗೆ. ನಗಾಡ್ತಾರೆ ಅಲ್ಲಿ ನಿಂತ್ಕೊಂಡು, ಹೊರಗಡೆ ನಿಂತ್ಕೊಂಡು ಅವರು ನಮ್ಮ ಮೇಲೆ ಗಲಾಟೆ ಮಾಡ್ತಾ ಇದ್ರೆ ನಗಾಡ್ತಾ ಇದ್ದಾರೆ. ಹಿಂಗೆ ಆಗಬೇಕು ಅಂತ ಹೇಳಿ ನಗಾಡ್ತಾ ಇದ್ದಾರೆ. ನೀನು ಇದೆಲ್ಲ ಹೆಂಗೆ ಆಗ್ತಾ ಇದೆ ಅಂತ ಗೊತ್ತಿಲ್ಲ ವರ್ಷಮವ. ತುಂಬ ಬೇಜಾರಾಗ್ತೈತೆ. ಅಯ್ಯೋ, ಈ ರೀತಿ ಮಾಡಿದ್ರೆ ಯಾರಿಗೂ ಇಷ್ಟ ಆಗೋದಿಲ್ಲ. ನಾವು ಟೇಸ್ಟ್ ಮಾಡಿದ್ವಲ್ಲ, ನೋಡೋಣ ಅಂತ ಹೇಳಿ ಅದು ಯಾಕೋ ಚೆನ್ನಾಗಿಲ್ಲ. ಭಟ್ರನ್ನ ಕರೆಸ್ಬಿಟ್ಟು ಎಲ್ಲ ಇವರು ನಮ್ಮ ಹೋಟೆಲಲ್ಲಿ ಏನಿದೆ ಎಲ್ಲ ಏನು ತಯಾರು ಮಾಡ್ತಾರೆ, ಕಿಚನಲ್ಲಿ ಇನ್ನೂ ಯಾರ್ಯಾರು ಇದ್ದಾರೆ ಅವ್ರನ್ನೆಲ್ಲ ಕರೆಸ್ಬಿಟ್ಟು ಮೀಟಿಂಗ್ ಮಾಡಿಬಿಟ್ಟು ಹಿಂಗಾಗಿದೆ, ಸ್ವಲ್ಪ ಎಚ್ಚರಿಕೆಯಿಂದನ ಎಲ್ಲ ಮಾಡಿ ಅಂತೇಳಿ ಭಟ್ರಿಗೂ ಎಲ್ಲರಿಗೂ ಹೇಳ್ಬಿಡು ಚಿಕ್ಕಮ್ಮವ. ಹೇಳಲಿಲ್ಲ ಅಂತಂದರೆ ಆಗಲ್ಲ ಮಾವ, ಪ್ಲೀಸ್ ಮಾವ ಹೇಳ್ರಿ. ಅವರು ಗಲಾಟೆ ಮಾಡಿದ್ರು, ಅದಕ್ಕಾಗಿನ. ಹೌದಾ, ಈ ರೀತಿ ಆಗಿದೆಯಾ? ಇದಕ್ಕೆಲ್ಲ ಕಾರಣನೇ ಅರಿತಾನೆ. ಹಿಂಗೆ ಆಗ್ತಾ ಇದೆ, ಏನಾದರೂ ಒಂದು ಎಡವಟ್ಟು ಆಗ್ತಾ ಇದೆ ಅಂತಂದರೆ ಅದು ಅವಳಿಂದನೇ ಆಗ್ತಾ ಇರೋದು. ಅವಳಿಂದ ಬಿಟ್ಟರೆ ಬೇರೆ ಯಾರಿಂದಲೂ ಈ ರೀತಿ ಆಗೋದಕ್ಕೆ ಸಾಧ್ಯ ಇಲ್ಲ ಪುಣ್ಯ, ಯಾರಿಂದಲೂ ಈ ರೀತಿ ಆಗೋದಕ್ಕೆ ಸಾಧ್ಯ ಇಲ್ಲ. ಚೆನ್ನಾಗಿ ಆಗ್ತಾ ಇರೋದು ನೋಡಿ, ಹೊಟ್ಟೆ ಉರಿ. ಅಲ್ಲೆಲ್ಲ ಬಂದು ಪಾರ್ಕಿಂಗಿಗೆ ಒಂದು 50 ಕಾರ್ ನಿಲ್ಸೋ ಥರ ಮಾಡಿದ್ದೀವಲ್ಲ ನಾವು, ಪಾರ್ಕಿಂಗ್ ಒಂದು ಸೈಡ್ ಮಾಡಿದ್ದೀವಲ್ಲ, ಅದನ್ನು ನೋಡಿ ಅವಳಿಗೆ ಸಹಿಸ್ಕೊಳಕ್ಕೆ ಆಗ್ತಾಯಿಲ್ಲ. ಹಾಗೆಯೇ ಇವಾಗ ಫಂಕ್ಷನ್ಗಳೆಲ್ಲ ಜಾಸ್ತಿ ಎಲ್ಲ ಬುಕ್ಕಿಂಗ್ ಆಗಿಬಿಟ್ಟಿದೆ. ಈಗ ನೈಟು ಬರ್ತಡೇ ಸೆಲೆಬ್ರೇಷನಿಗೆ ಬುಕ್ಕಿಂಗ್ ಆಗ್ತಾ ಇದೆ. ಹಾಗೆಯೇ ಮದುವೆಗಳಿಗೂ, ನಾಮಕರಣ, ಸೀಮಂತ ಎಲ್ಲದಕ್ಕೂ ಬುಕ್ಕಿಂಗ್ ಆಗ್ತಾ ಇದೆ. ಅದಕ್ಕೆ ಅವಳು ನೋಡಿ ಸಹಿಸ್ಕೊಳಕ್ಕೆ ಆಗ್ತಾಯಿಲ್ಲ, ಅವಳಿಗೆ ನೋಡಿ ಸಹಿಸ್ಕೊಂಬಕ್ಕೆ ಆಗ್ತಾಯಿಲ್ಲ. ಇವಾಗ ನೋಡಿ ಸಂಜೆ ಒಂದು ಬರ್ತಡೇ ಇದೆ, ಬರ್ತಡೇ ಸೆಲೆಬ್ರೇಷನಿಗೆ ಈ ರೀತಿ ಡೆಕೋರೇಷನ್ ಮಾಡಿದ್ದೀನಿ ನಾನು. ಮತ್ತು ಒಂದು ಸೀಮಂತ ಇದೆ. ಹಿಂಗೆ ಫಂಕ್ಷನ್ಗಳು ಮೇಲೆ 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 ಬರ್ತಾನೆ ಇದ್ದಾವೆ ಫಂಕ್ಷನ್ಗಳು. ಎಲ್ಲ ನಮಗೆ ಬುಕ್ಕಿಂಗ್ ಆಗಿದೆ ಆಲ್ರೆಡಿ ಆಲೇನೆ. ನಾನು ಅದಕ್ಕೇ ಇವಾಗೆಲ್ಲ ರೆಡಿ ಮಾಡಿಸ್ತಾ ಇದ್ದೀನಿ. ಇವಾಗ ಹಿಂಗಾಗೈತೆ ಅಂತಂದರೆ ಅದಕ್ಕೆ ನೀವು ಮೇಲ್ಗಡೆ ಇದ್ದೀರಾ ಅಂತ ಹೇಳಿ ಹುಡ್ಕೊಂಡು ಬಂದಿದ್ದು. ತುಂಬ ಬೇಜಾರಾಯಿತು ವರ್ಷಮವ. ಅದಕ್ಕೆ ನಾನು ಅದು ಒಂದು ಫುಲ್ಲು ಬಿರಿಯಾನಿದು ಮತ್ತು ಅದೆಲ್ಲನ ಇವತ್ತು ಮಾಡಿರೋದು ಏನಿದೆ ಫುಡ್, ಅದನ್ನ ಯಾರಿಗೂ ಕೊಡೋದು ಬೇಡ ಅಂತ ಹೇಳಿ ಹಂಗೆ ನಿಲ್ಲಿಸ್ಬಿಟ್ಟು ಬಂದಿದ್ದೀನಿ. ಈ ರೀತಿ ಮಾಡಿದ್ರೆ ಅವರು ಯಾರು ಕಸ್ಟಮರ್ಗಳು ಬರೋದಿಲ್ಲ. ನೋಡ್ರಿ, ನಿಮ್ಮ ಹೋಟೆಲ್ ಹೊರಗಡೆ ನೋಡೋದಕ್ಕೆ ಹೇಗಿದೆ, ಆದರೆ ಈ ರೀತಿ ಅಸಹ್ಯವಾಗಿ ಮಾಡಿದಿರಲ್ಲ. ರೋಡ್ ಸೈಡ್ ಮಾಡೋರು ಎಷ್ಟು ಟೇಸ್ಟಿಯಾಗಿ ಮಾಡ್ತಾರೆ, ನಿಮ್ಗೇನು ಗೊತ್ತಾ? ನೀವು ಈ ರೀತಿ ಮಾಡ್ತೀರಲ್ಲ, ಗೊತ್ತಾಗಲ್ವಾ ನಿಮಗೆ ಅಂತ ಹೇಳಿ ಬೈದ್ಬಿಟ್ರು. ಎಲ್ಲ ಚೆನ್ನಾಗಿರುತ್ತೆ, ರೋಡ್ ಸೈಡ್ ಮಾಡೋದು ತುಂಬ ಟೇಸ್ಟಿಯಾಗಿ ಚೆನ್ನಾಗಿರುತ್ತೆ. ನಾವು ಅದೇ ಥರನೇ ಅದೇ ಥರನೇ ನಾವು ಚೆನ್ನಾಗಿ ಮಾಡೋದು. ಚೆನ್ನಾಗಿತ್ತಲ್ವ? ನೆನ್ನೆ ಮನೆ ಎಲ್ಲ ಟೇಸ್ಟ್ ಮಾಡಿದ್ರೆ ತುಂಬ ಚೆನ್ನಾಗಿತ್ತು. ನಾನು ಟೇಸ್ಟ್ ಮಾಡಿದೆ, ನನಗೂ ಇಲ್ಲೇ ತಿನ್ನಬೇಕು ಅಂತ ಅನ್ನಿಸ್ತು. ನಾನು ಯಾವತ್ತೂ ಏನು ಹೋಟೆಲ್ಗೆ ಹೋಗಿ ನಾನು ಜಾಸ್ತಿ ತಿಂದಿಲ್ವಲ್ಲ, ನಾನು ನೆನ್ನೆ ಮೊನ್ನೆ ಹೋಟೆಲ್ ಮಾಡಿದಾಗಿಂದಲೂ ಇಲ್ಲೇ ಊಟ ಮಾಡಿದ್ದೀನಿ. ಎಷ್ಟು ಚೆನ್ನಾಗಿತ್ತು ಊಟ ಎಲ್ಲ, ನಾನು ಟೇಸ್ಟ್ ಮಾಡಿದ್ದೀನಿ, ತುಂಬ ಟೇಸ್ಟಿಯಾಗಿತ್ತು. ಆದರೆ ಇವತ್ತು ಈ ರೀತಿ ಆಗೈತೆ ಅಂತಂದರೆ ಅದಕ್ಕೆ ಏನು ಕಾರಣ ಹೇಳು ವರ್ಷಮವ? ಇಲ್ಲಿದ್ದೀರಾ ಮೇಲ್ಗಡೆ? ಋತು ಏನೋ ಮಾತಾಡ್ತಾ ಇದ್ವಿ, ಏನೋ ಹಿಂಗೆ ಆಗ್ಬಿಟ್ಟೈತೆ ನೋಡ್ಬಿಟ್ಟು, ಉಪ್ಪು ಜಾಸ್ತಿ ಆಗಿದೆ, ಯಾರೂ ತಿನ್ನಲಿಲ್ಲ, ಯಾರೋ ಒಂದಿಬ್ರು ಏನೋ ಗಲಾಟೆ ಮಾಡಿ ಹೋದ್ರಂತೆ, ಚೆನ್ನಾಗಿ ಮಾಡಿಲ್ಲ, ಟೇಸ್ಟಿ ಆಗಿಲ್ಲ. ಹೊರಗಡೆ ನೋಡಿದ್ರೆ ಹೋಟ್ಲು ಹೇಗಿದೆ, ನೀವು ನೋಡಿದ್ರೆ ಈ ರೀತಿ ಮಾಡಿದಿರಲ್ಲ ಅಂತ ಹೇಳಿ. ಹೌದೇ? ಅಯ್ಯೋ ದೇವ್ರೆ, ಇದೇನಿದು ಹಿಂಗೆ ಹೇಳ್ತಾ ಇದ್ದೀರಿ ಚಿಕ್ಕಪ್ಪ? ಋತು ನೋಡಿ, ಯಾರೋ ಅದೇ ಬೇಕಲ್ಲೂ ಮಾಡ್ತಾ ಇರೋದು. ಅದು ಎಲ್ಲಿಂದ ಆಗ್ತೈತೆ, ಹೆಂಗೆ ಆಗ್ತೈತೆ, ಏನು ಎತ್ತ ಎಲ್ಲ ಕಂಡುಹಿಡಿಬೇಕು. ಯಾರು ಮಾಡ್ತಾ ಇದ್ದಾರೆ ಹಿಂಗೆಲ್ಲನ ಅಂತೇಳಿ ಹೊಟ್ಟೆ ಕಿಚ್ಚಿಗೆ ಮಾಡ್ತಾ ಇರೋದು. ನೋಡು, ನೈಟ್ ಎಲ್ಲ ಬರ್ತಡೇ ಇದೆ, ಅದಕ್ಕೆ ಈ ರೀತಿ ಡೆಕೋರೇಷನ್ ಮಾಡಿಸಿದ್ದೀನಿ, ಸಿಂಪಲಾಗಿರಲಿ, ಈ ರೀತಿ ಇರಲಿ ಅಂತ ಹೇಳಿ ಅವ್ರು ಈ ರೀತಿ ನಮಗೆ ಫೋಟೋ ಕಳಿಸಿದ್ದಾರೆ. ಆ ರೀತಿ ಮಾಡಿಸಿದ್ದೀನಿ. ಹೇಗಿದೆ? ಅಲ್ಗೊಂದು ಟೇಬಲ್ ಹಾಕ್ಸ್ಬಿಟ್ರೆ ಸಾಕು. ಅವ್ರಿಗೆ 4 ಜನ ಮಕ್ಕಳು, ಅದಕ್ಕೆ ಒಂದು ಚೇರ್ ಹಾಕ್ಸಿದ್ದೀನಿ. ನೋಡು, ಚೆನ್ನಾಗಿದೆಯಾ? ಸಖತ್ತಾಗಿದೆ ಚಿಕ್ಕಪ್ಪ, ಸೂಪರ್ ಆಗಿದೆ. ನೋಡೋದಕ್ಕೆ 2 ಕಣ್ಣು ಸಾಲದು ಆ ರೀತಿ ಡೆಕೋರೇಷನ್ ಮಾಡಿಸಿದ್ರೆ ಚೆನ್ನಾಗಿದೆ ಹೇಳ್ರಿ. ಫುಡ್ ಎಲ್ಲ ಇಲ್ಲೇ ಹೇಳಿದಾರಾ?
ಎಲ್ಲ ಇಲ್ಲೇ ಹೇಳಿದ್ದಾರೆ, ಪ್ರತಿಯೊಂದು ಎಲ್ಲ ಇಲ್ಲೇ ಹೇಳಿದ್ದಾರೆ. ಬರ್ತಡೇ ಸೆಲೆಬ್ರೇಷನ್ ಮಾಡಿಬಿಟ್ಟು ಇಲ್ಲೇ ಊಟ, ಇಲ್ಲೇ ಬರ್ತಡೇ ಮಾಡಿ ಇಲ್ಲೇ ಊಟ ಮಾಡ್ತಾರೆ ಎಲ್ಲ ಹೇಳಿದ್ದಾರೆ. ಚೆನ್ನಾಗೆಲ್ಲ ಒಳ್ಳೊಳ್ಳೆ ಫುಡ್ಗಳು ಹೇಳಿದ್ದಾರೆ, ಕಾಸ್ಟ್ಲಿ ಫುಡ್ಗಳೆಲ್ಲನ ಚೆನ್ನಾಗಿ ಮಾಡ್ತಾರೆ. ಈ ನಮ್ಮ ಇದರಲ್ಲಿ ಚೆನ್ನಾಗಿರುತ್ತೆ ಊಟ, ಆದರೆ ಇವತ್ತು ಯಾಕೋ ಈ ರೀತಿ ಆಗ್ಬಿಟ್ಟಿದೆ ಋತು. ಯಾರೋ ಹೊಟ್ಟೆ ಕಿಚ್ಚಿ ಮಾಡ್ತಾ ಇದ್ದಾರೆ. ಯಾರು ಮಾಡ್ತಾ ಇದ್ದಾರೋ ಏನೋ. ಪುಣ್ಯ ನಾವು ಹೋಗ್ತೀವಿ ಕಣಮ್ಮ, ಊರಿಗೆ ಹೋಗೋಣ ಅಂತ ಹೇಳೋಣ ಅಂತ ಬಂದ್ವಿ. ಪ್ರವೇ ಅವರು ಬಂದಿದ್ರು ಇವತ್ತು ಕರ್ಕೊಂಡು ಹೋಗೋಕ್ಕೆ, ಅದಕ್ಕೆ ಹೋಗೋಣ ಅಂತ ಹೋಗ್ತಾ ಇದ್ದೀವಿ. ಋತು ಅಕ್ಕ ಯಾಕೆ ಹೋಗ್ತೀಯಾ ಅಲ್ಲೇನೆ? ಎಷ್ಟೊಂದು ದಿವಸ ಆಯಿತು ಅಂತ ಹೋಗ್ತೀಯಾ? ಎಷ್ಟೊಂದು ದಿವಸ ಆಯಿತು ಇನ್ನೇನು ಅಂತ ಹೇಳಿ ಅವ್ರು ಕೆಳಗಡೆ ಇದ್ದಾರೆ, ಮಕ್ಳು ಕರ್ಕೊಂಡು ಇನ್ನೇನು ಬರೋಣ, ಹೋಗಿ ಹೇಳು ಬಾ ಅಂತಂದರು. ಅದಕ್ಕೆ ಹೋಗ್ತಾ ಇದ್ದೀವಿ. ನಾನು ಹಂಗೆ ಹೋಟ್ಲ ಹತ್ರ ಬಂದು ಹಿಂಗೆ ಹೋಗ್ತಾ ಇದ್ವಲ್ಲ, ಅದಕ್ಕೆ ಬಂದು ಹೋಗೋಣ ಅಂತೇಳಿ ಬಂದೆ. ಇಲ್ಲಿ ನೋಡಿ, ನೀವು ಕಂಡಿಡಿದ್ರಿ ಚಿಕ್ಕಪ್ಪ. ನಾನು ಇಲ್ಲಿ ಇರೋಕ್ಕಾಗಲ್ಲ, ಅದಕ್ಕಾಗಿ ಹೋಗಬೇಕು, ಹೋಗ್ತಾ ಇದ್ದೀನಿ. ನೀವು ಅದು ಯಾರು ಏನು ಎತ್ತ ಅಂತೇಳಿ ಕಂಡಿಡಿರಿ, ಹೊಟ್ಟೆ ಕಿಚ್ಚಿ ಮಾಡ್ತಾ ಇರೋದು. ಆಯ್ತು ಋತಮ್ಮ, ನೀನು ಹೋಗು, ನಾವು ಆಮೇಲೆ ಅದೇನು ನೋಡ್ಕೊಂತೀವಿ, ಹೋಗು. ಫೋನ್ ಮಾಡ್ತೀನಿ ಹೇಳು, ಹುಡುಗರು ಬೇರೆ ಇದ್ದಾವೆ, ಅವರು ಕೆಳಗೆ ವೆಯ್ಟ್ ಮಾಡ್ತಾ ಇದ್ದಾರೆ. ಹೋಗ್ತೀನಿ ನಾನು, ಹೇಳೋಗೋಣ ಅಂತ ಬಂದೆ. ಸರಿ ಆಯ್ತು ಋತು ಅಕ್ಕ, ಹೋಗ್ರಿ ನೀವು. ಪಾಪ ಮಳೆಗಾಲ ಬೇರೆ, ಮಳೆ ಬೇರೆ ಬರ್ತಿರುತ್ತೆ. ಆ ಹುಡುಗರಿಗೆ ಟೋಪಿ ಎಲ್ಲ ಹಾಕೊಂಡು ಕರ್ಕೊಂಡು ಹೋಗ್ರಿ, ಮತ್ತೆ ಶೀತ ಆಗ್ಬಿಡುತ್ತೆ. ಸರಿ ಆಯಿತು ಪುಣ್ಯ, ಹೋಗ್ತೀವಿ. ಯಾಕಂದರೆ ಮಳೆ ಬೇರೆ ಬರ್ತಾ ಐತೆ. ಚಿಕ್ಕಪ್ಪ ಫೋನ್ ಮಾಡ್ತೀನಿ. ಸರಿ ಅಮ್ಮ, ಆಯ್ತು ಹೇಳು. ಕ್ಯಾಮ್ರಾ ಚೆಕ್ ಮಾಡು ಕುಶಾ, ಹೇಳೋಣ. ಕ್ಯಾಮ್ರಾದಲ್ಲಿ ಚೆಕ್ ಮಾಡು, ಯಾರು ಬಂದರು ಯಾರು ಹೋದ್ರು ಏನು ಎತ್ತ ಅಂತೇಳಿ ಗೊತ್ತಾಗುತ್ತಲ್ಲ. ಚೆಕ್ ಮಾಡಿದೆ, ನೋಡಿದೆ, ಏನು ಅಷ್ಟು ಕಾಣಿಸ್ತಾ ಇಲ್ಲ ಕ್ಯಾಮ್ರಾದಲ್ಲಿ, ಏನು ಗೊತ್ತಾಗ್ತಾ ಇಲ್ಲ. ನಾನು ಈಗ ಅಲ್ಲಿ ಅಡುಗೆ ಮನೆಯಲ್ಲಿ ಒಂದು ಕ್ಯಾಮ್ರಾ ಹಾಕ್ಸ್ಬೇಕಾಗಿತ್ತು. ಆ ಕಡೆದು ನೀಟಾಗಿ ಕಾಣಿಸ್ತಾ ಇಲ್ಲ. ಅಲ್ಲಿ ಕುಕ್ಕಿಂಗ್ ಮಾಡ್ತಾರಲ್ಲ, ಕುಕ್ಕಿಂಗ್ ಮಾಡೋ ಹತ್ರ, ಅಡುಗೆ ಮಾಡೋ ಹತ್ರ ನೀಟಾಗಿ ಅದು ಕ್ಯಾಮ್ರಾದಲ್ಲಿ ಕಾಣಿಸ್ತಾ ಇಲ್ಲ. ಒಂದು ಕಡೆ ಸೈಡಿಗೆ ಹೋಗ್ಬಿಟ್ಟಿದೆ ಕ್ಯಾಮ್ರಾ, ಈ ಕಡೆದು ಕಾಣಿಸ್ತಾ ಇಲ್ಲ, ಈ ಕಡೆದು ಬರೀ ಕಾಣಿಸ್ತಾ ಇದೆ. ಅದಕ್ಕೆ ಆ ಕಡೆ ಕಾಣಿಸ್ತಾ ಇಲ್ಲ. ಇನ್ನೊಂದಲ್ಲಿಗೆ ಆ ಕ್ಯಾಮ್ರಾ ಹಾಕಿಸ್ಬೇಕಾಗುತ್ತೆ ಚಿಕ್ಕಪ್ಪ. ಅಲ್ಲಿಗೆ ಇನ್ನೊಂದು ಕ್ಯಾಮ್ರಾ ಹಾಕ್ಸಿದ್ರೆ ಗೊತ್ತಾಗುತ್ತೆ ಅಲ್ಲಿ ಅದೆಲ್ಲ ಆಗ್ತೈತೆ ಏನು ಅಂತೇಳಿ ಬೇಗ ಕಂಡುಹಿಡಿಬೇಕು, ಹಿಂಗಾದ್ರೆ ಆಗಲ್ಲ. ಸಾಯಂಕಾಲ ಬರ್ತಡೇ ಪಾರ್ಟಿ ಅಂತ ಹೇಳ್ತೀರಮ್ಮವ, ಅದಕ್ಕೆ ಮುಂದೆನೇ ನಿಂತು ಎಲ್ಲನ ಅವ್ರು ಏನೇನು ಐಟಮ್ ಹೇಳಿದ್ರೆ ಮುಂದೆ ನಿಂತ್ಕೊಂಡು ಮಾಡಿಸಿ. ಹಿಂಗಾದರೆ ಆಗಲ್ಲ. ಮತ್ತು ಆಮೇಲೆ ಯಾಕಬೇಕೇನಾದರೂ ಎಡವಟ್ಟು ಆಗಿಬಿಟ್ರೆ ಮತ್ತೆ ಒಂದು ಸತಿ ಏನಾರು ನಾವು ಕಸ್ಟಮರ್ಗಳನ್ನ ಕಳ್ಕೊಬಿಟ್ಟಿದ್ದೀವಿ ಅಂತಂದರೆ ಮತ್ತೆ ಬರೋದಿಲ್ಲ ಯಾರೇ ಆಗಲಿ. ಅವರು ಪಾಪ ಡೈಲಿ ಓಡಾಡ ಅಂತ ಆಫೀಸರ್ ಅಂತೆ, ಆ ಮೇಡಮ್ನು ಆ ಸರ್ರು ಅವರು ಹಂಗೆ ಹೇಳೋಗ್ಬಿಟ್ರು. ಅವರು ನಗಾಡ್ತಾ ಇದ್ದಾರೆ ಅಲ್ಲಿ ನಿಂತ್ಕೊಂಡು. ಅವ್ರು ಯಾರೋ ಫ್ಯಾಮಿಲಿ ಬಂದಿದ್ರು, ಗಂಡ ಹೆಂಡತಿ ಮಕ್ಕಳು, ಅವರು ಗಲಾಟೆ ಮಾಡಿದ್ರು. ಅದು ನೋಡಿ ನಗಾಡ್ತಾ ಇದ್ದಾರೆ. ಅವರೇ ಮಾವ ಏನೋ ಮಾಡಿದ್ದಾರೆ, ಆ ರೀತಾನೇ ಮಾಡಿರೋದು. ಆ ಶಿವಾನಿ ಆ ರೀತ ಸೇರ್ಕೊಂಡು ಏನೋ ಮಾಡಿದ್ದಾರೆ. ಮನೆ ಕಳ್ಕೊಂಡವೆ, ಇದೊಂದಿಟ್ಟು ಹೋಟ್ಲ್ ಐತಲ್ಲ ಅದಕ್ಕೆ ಮೆರೀತಾ ಇದ್ದಾವೆ. ಇದು ಒಂದು ಹೋದ್ರೆ ಗೊತ್ತಾಗುತ್ತೆ. ಇದೂ ಇನ್ನೇನು ನಾಳೆ ಕೋರ್ಟಲ್ಲಿ ಐತೆ, ಇದು ಏನು ಡಿಸೈಡ್ ಆಗುತ್ತೆ ಅಂತ ಗೊತ್ತಿಲ್ಲ. ಹೋಗ್ತಾ ಹೋಗ್ತಾ ಗೊತ್ತಾಗುತ್ತೆ. ಇದು ಕೋರ್ಟಲ್ಲಿ ಐತೆ, ಇವಾಗ ಹೋಟ್ಲ್ ಐತೆ ಅಂತ ಹೇಳಿ ಮೆರೀತಾ ಇದ್ದಾವೆ, ಮಾಡ್ತಾ ಇದ್ದಾವೆ. ಸ್ವಲ್ಪ ಹಂಗೊಬ್ರು ಹಿಂಗೊಬ್ರು ಹೋಗ್ತಾ ಇದ್ದಾರೆ. ಒಬ್ಬರು ಹೋಗ್ಬಾರ್ದು, ಹಂಗೆ ಮಾಡ್ತೀನಿ ನೋಡು ಆ ಕಡೆ. ಒಬ್ಬರು ಹೋಗ್ಬಾರ್ದು, ಅತ್ಲಾಗ ಒಂದು ಕಾರ್ ಹೋಗೋಕ್ಕೆ ಜಾಗ ಇರಬಾರ್ದು, ಆ ರೀತಿ ಮಾಡ್ತೀನಿ ನೋಡಿ ನಾನು. ತುಂಬ ಮೆರೀತಾ ಇದ್ದಾಳ ರೀತಾ. ನನಗೆ ಅವಳಿಗೆ ಏನೇ ಅಂದ್ರೂ ಜಂಬ ದೌಲತ್ ಮಾತ್ರ ಕಡಿಮೆ ಆಗೋದಿಲ್ಲ ನೋಡು. ಏನೇ ಇದು ಮಾಡಿದ್ರು ಯಪ್ಪ ಸ್ವಲ್ಪನೂ ಜಂಬ ದೌಲತ್ ಕಡಿಮೆ ಆಗಲ್ಲ. ಅಷ್ಟು ಜಂಬ ಚಿಕ್ಕಪ್ಪ ಅವ್ರಿಗೆ. ಏನಾದರೂ ಮಾಡಿ ಬೇಗ ಇದು ಮಾಡಿ, ನನಗಂತೂ ತುಂಬ ಬೇಜಾರಾಯಿತು. ಅದು ಯಾರು ಏನೋ ಎತ್ತ ಅಂತೇಳಿ ಕಂಡುಹಿಡಿಬೇಕು. ಕಂಡುಹಿಡಿಲಿಲ್ಲ ಅಂತಂದರೆ ಆಗೋದಿಲ್ಲ ಚಿಕ್ಕಪ್ಪ, ಇಲ್ಲಾಂದರೆ ಆಗಲ್ಲ. ನಾವು ಬರೀ ಹಿಂಗೇನೆ ಸುಮ್ಮನೆ ಕಸ್ಟಮರ್ಗಳು ಕಸ್ಟಮರ್ಗಳು ಕಳ್ಕೊಬಾರ್ದು. ಒಬ್ಬರು ನಮಗೆ ಕಸ್ಟಮರ್ ಮುಖ್ಯ, ಒಬ್ಬರು ಎಲ್ಲರೂ ಮುಖ್ಯ ನಮಗೆ. ಒಂದು ಸಣ್ಣ ಮಕ್ಕಳಿಂದ ಹಿಡಿದು ದೊಡ್ಡವ್ರ ಗಂಟ ಎಲ್ಲರೂ ನಮಗೆ ಮುಖ್ಯ. ಪ್ರತಿಯೊಬ್ಬರೂ ಬೇಕು. ಯಾರು ನಮ್ಮ ಹೋಟ್ಲಿಗೆ ಇಷ್ಟಪಟ್ಟು ಬರ್ತಾರೋ ಅವರೆಲ್ಲ ನಮ್ಮ ಕಸ್ಟಮರ್ಗಳು ಏನಿದ್ದಾರೆ ಅವರೆಲ್ಲ ನಮಗೆ ಬೇಕು. ಒಬ್ಬರೂ ನಮಗೆ ಮುಖ್ಯನೇ. ಯಾರನ್ನೂ ಕಳ್ಕೊಬಾರ್ದು ನಾವು. ನಮ್ಮ ಶಮವನ ಹತ್ರ ವಿಷಯ ಮಾತಾಡಿದ್ವಿ, ಅವ್ರು ಮನಸ್ಸಿಗೆ ಹಾಕ್ಕೊಂಡಿದ್ದಾರೆ. ಅಲ್ಲಿ ಕುಕಿಂಗ್ ಹತ್ರ ಅದು ಕ್ಯಾಮ್ರಾ ಸರಿಯಾಗಿ ಕಾಣ್ತಾ ಇಲ್ಲ. ಇನ್ನೊಂದು ಸತಿ ಎಲ್ಲನ ಚೆಕ್ ಮಾಡ್ತೀವಿ, ನೋಡೋಣ ಅದು ಯಾರು ಏನು ಎತ್ತ, ಅದು ಏನು ಮಾಡಿದ್ರು, ಯಾವ ಕಡೆಯಿಂದ ಆಯಿತು, ಅದು ಹೆಂಗಾಯಿತು, ಏನು ಎತ್ತ ಎಲ್ಲ ಕಂಡುಹಿಡಿತೀವಿ, ಬಿಡಲ್ಲ. ನೋಡ್ತಾ ಇರ್ರಿ, ಏನೇನಾಗ್ಬೋದಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರ್ರಿ. ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಅಭಿಪ್ರಾಯನ ಕಮೆಂಟ್ ಮಾಡಿರಿ. ಹಾಗೆ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಇನ್ನೂ ನಮ್ಮ ಚಾನಲ್ನ ಯಾರೇ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ತಪ್ಪದೆ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಓಕೆ ವೀಕ್ಷಕರೇ, ಧನ್ಯವಾದಗಳು.